ಹಾಯ್ ಹಲೋ ವೆಲ್ಕಮ್. ನಮ್ಮದು ನೆಕ್ಸ್ಟ್ ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಟು ಸಖತ್ ಕ್ರೇವಿಂಗ್ಸ್. ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಬಿಡೋಣ. ಇಲ್ಲಿ ನಾವು ಒಂದು ಸ್ಮಾಲ್ ಕಟ್ ಪುದೀನ, ಒಂದು ಸಣ್ಣ ಕಟ್ ಕೊತ್ತಂಬರಿ, 2 ಮೀಡಿಯಮ್ ಸೈಜ್ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಮೊಸರು, 1/4 ಬಟ್ಲು ಎಣ್ಣೆ ಅಥವಾ 8 ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗತ್ತೆ, 3 ಹಸಿಮೆಣಸಿನ್ಕಾಯಿ. ನಿಮ್ಗೆ ಖಾರ ಹೆಂಗೆ ಬೇಕೋ ಹಾಗೆ ಬೇಕಾದ್ರೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ನೀವು ಹಾಕೋಬೋದು. ನಮ್ಮದಿಲ್ಲಿ ಖಾರ ಇದೆ. 2 ಇಂಚು ಶುಂಠಿ, 1 ಫುಲ್ ಇಡೀ ಬೆಳ್ಳುಳ್ಳಿ. ಆಮೇಲೆ ನಾನಿಲ್ಲಿ ಬರೀ ಲೆಗ್ ಪೀಸ್ ತೊಗೊಂಡಿದ್ದೀನಿ, 5 ಚಿಕನ್ ಲೆಗ್ ಪೀಸಸ್ಸು, ಅರ್ಧ kg ಬರುತ್ತೆ. ಮತ್ತು ಇಲ್ಲಿ ಒಂದು ದೊಡ್ಡ ಲೋಟ, ನೀರಿನ ಲೋಟ ಅಕ್ಕಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಬರೀ ಕಲರ್ಗೆ, ಇದು ಖಾರ ಇರಲ್ಲ. ನಮ್ಮ ಖಾರ ಏನಾದರೂ ಮೆಣಸಿನ್ಕಾಯಲ್ಲಿ ಬರುತ್ತೆ. ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬ್ಲ್ಯಾಕ್ ಪೆಪ್ಪರ್, ಆಮೇಲೆ ಪಲಾವ್ ಎಲೆ. ಈಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮಿಕ್ಸಿಗೆ 3 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಟೊಮ್ಯಾಟೊ ಇಷ್ಟು ಹಾಕ್ಬಿಟ್ಟು ನಾನು ರುಬ್ಕೋತಾ ಇದ್ದೀನಿ. ನಾನು ನೀರು ಸೇರಿಸ್ತಾ ಇಲ್ಲ. ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ನಾನು ರುಬ್ಬಿದ ಮಿಶ್ರಣ ಈಗ ತಯಾರಿದೆ. ಮತ್ತು ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ನಾವು 1/4 ಬಟ್ಲು ಎಣ್ಣೆ, ನೋಡಿ ಎಣ್ಣೆ ಬೇಕಾಗುತ್ತೆ ಇಷ್ಟು. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪೆಪ್ಪರ್ ಇಷ್ಟು ಹಾಕೋತಾ ಇದ್ದೀನಿ. ಪಲಾವ್ ಎಲೆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಆಮೇಲೆ ಈರುಳ್ಳಿ. ನೀವು ಏನೇ ಐಟಮ್ ಹಾಕಿದ್ರೂ ನೀವು 2ರಿಂದ 3 ನಿಮಿಷ ಹಿಂಗೆ ಕೈ ಆಡಿಸ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು. ಅದು ಫ್ಲೇವರ್ ಎಲ್ಲ ಎಣ್ಣೆಗೆ ಬಿಡಬೇಕು. ಆ ಥರ ಕೈ ಆಡಿಸ್ಬೇಕು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಆಗಿದೆ, ತುಂಬ ಚೆನ್ನಾಗಿದೆ ಇದು. ಈ ಸಮಯದಲ್ಲಿ ನಾನು ರುಬ್ಬಿದ ಮಿಶ್ರಣ ಇದೆಯಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಪೇಸ್ಟ್ ಹಾಕಿದ್ಮೇಲೆ ನೋಡಿ, ಇದು ಬ್ರೈಟ್ ಗ್ರೀನ್ ಕಲರ್ ಇದೆ. ನಾನು ಹಿಂಗೆ ಕೈ ಆಡಿಸ್ತಾ ಇರಬೇಕು. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಉರಿಬೇಕು. ನೀವು ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಓಕೆ, ನೋಡಿ ಈ ಕಲರ್ ಒಂಥರ ಡಾರ್ಕ್ ಪಾಚಿ ಗ್ರೀನ್ ಕಲರ್ ಬರಬೇಕು. ಈ ಸಮಯದಲ್ಲಿ ಮೊಸರು ಹಾಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನನಗೆ ಏನೇ ಐಟಮ್ ಹಾಕಿದ್ರು ಒಂದು 2ರಿಂದ 3 ನಿಮಿಷ. ಅದೇನೇ ನಿಮ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ನೀವು ಚಿಕನ್ ಕರಿ ಮಾಡಲಿ, ಚಿಕನ್ ಬಿರಿಯಾನಿ ಮಾಡಿ, ಏನೇ ಮಾಡಿ, ನೀವು ಒಂದೊಂದು ಐಟಮ್ ಹಾಕಿದಾಗೂ 3ರಿಂದ 4 ನಿಮಿಷ ಹಿಂಗೆ ಕೈ ಆಡಿಸ್ತಾ ಇರಬೇಕು. ಅದು ಓಕೆನಾ. ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ. ನೆಕ್ಸ್ಟ್ ನಾವಿವಾಗ 1 ಟೇಬಲ್ ಸ್ಪೂನು ಗರಂ ಮಸಾಲ, ಕೈ ಆಡಿಸ್ತಾ ಇರಬೇಕು. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಕೈ ಆಡಿಸ್ತಾ ಇರಿ. ನೆಕ್ಸ್ಟ್ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸಾಕು ಅರಿಶಿನ. ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್. ನಾನು ಮೊದಲೇ ಹೇಳ್ದಂಗೆ ಇದು ಬರೀ ಕಲರ್ಗೋಸ್ಕರ, ಇದರಿಂದ ಖಾರ ಇರಲ್ಲ. ನೀವು ಖಾರ ಬೇಕಾದರೆ ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೊಂಡ್ವಲ್ಲ, ಅದೇನೇ ಖಾರ ಕೊಡೋದು. ನೋಡಿ, ನನಗೆ ಕೈ ಆಡಿಸ್ತಾ ಇದೀನಲ್ಲ, ಹಂಗೆ ಕೈ ಆಡಿಸ್ತಾ ಇರಿ. ಚೆನ್ನಾಗಾಗಲಿ, ಅವಸರ ಪಡಬೇಡಿ. ನಮ್ಗೆ ಎಷ್ಟು ನಿಧಾನಕ್ಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಬಿರಿಯಾನಿ ಟೇಸ್ಟ್ ಇರುತ್ತೆ. ಪುದೀನ ಒಂದು ಸ್ಮಾಲ್ ಕಟ್ ಮಾಡಿ
ಬೆರೆಸ್ಕೊತಾ ಇದ್ದೀನಿ. ಇದು ರುಬ್ಬಕ್ಕೆ ನಾವು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿರೋದು. ಇದೇನೋ ಪುದೀನನ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಒಂದು 2 ಮಿನಿಟ್ಸ್ ಬೇಯಲಿ. ಇವಾಗ ನಾನು ಅರ್ಧ kg ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ಚಿಕನ್ನು ಕೂಡ ಅದರೊಳಗಡೆ ನನಗೆ ಖಾರ ಚೆನ್ನಾಗಿ ಹೋಗಬೇಕು, ಫ್ಲೇವರ್ ಎಲ್ಲ ಅದರೊಳಗಡೆ ಸೇರಬೇಕು, ಮಸಾಲೆ ಎಲ್ಲ ಸೇರಬೇಕು ಲೆಗ್ ಪೀಸ್ ಒಳಗಡೆ. ಅದಕ್ಕೋಸ್ಕರ ನಾನು ಚಿಕನ್ ಪೀಸ್ ಒಳಗಡೆ ಒಂದು ಸ್ಮಾಲ್ ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಸೊ ದಟ್ ಖಾರ ಅದರೊಳಗಡೆ ಇಳೀಲಿ ಅಂತ. ನಾನು ಇದರಲ್ಲೇನು ಮ್ಯಾರಿನೇಷನ್ ಥರ ಏನೂ ಮಾಡ್ಕೊತಾ ಇಲ್ಲ. ಸೊ ಅದಕ್ಕೆ ಒಂದು 3 to 4 ಮಿನಿಟ್ಸ್ ಚಿಕನ್ ಅದರಲ್ಲೇ ಬೇಯಿಸಿ ನೋಡಿ, ಹಿಂಗೆ ಕೈ ಆಡಿಸ್ತಾ ಇರಿ, ಖಾರ ಎಲ್ಲ ಇಳೀಲಿ ಅದರೊಳಗಡೆ. ಬಿರಿಯಾನಿಗೆ ನೀವು ಮ್ಯಾರಿನೇಷನ್ ಏನು ಮಾಡ್ಕೋಬೇಕಾಗಲ್ಲ, ಯಾಕಂದರೆ ಚಿಕನ್ ಅದರಲ್ಲಿ ಜಾಸ್ತಿ ಹೊತ್ತು ಬೇಯುತ್ತೆ. ಸರಿ, ಇವಾಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ ಮಸಾಲ ಜೊತೆಗೆ. ಒಂದು 6 ಮಿನಿಟ್ಸ್ ಲೋ ಫ್ಲೇಮ್ ಮಾಡಿ ಮುಚ್ಚಿಡಿ. ನೋಡಿ 6 ಮಿನಿಟ್ಸ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಚಿಕನ್ನು ಆಲ್ಮೋಸ್ಟ್ ಬೆಂದಿದೆ. ಈಗ ನಾನು ಅಕ್ಕಿ 1 ಲೋಟ ತೊಗೊಂಡಿದ್ದೀನಿ, ಅದಕ್ಕೆ 2ರಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಚಿಕನ್ ಹಾಕಿ 6 ಮಿನಿಟ್ಸ್ ಮುಚ್ಚಿಟ್ಕೊಂಡೆ. ಅದಾದಮೇಲೆ ನೀರು ಹಾಕ್ಕೊಂಡು ನೀರು ಕುದಿಯೋ ಥರ ಬರಲಿ. ನೀರು ಕುದ್ದಾದಮೇಲೆ ನೋಡಿ, ಈ ಸಮಯದಲ್ಲಿ ನೀವು ಟೇಸ್ಟ್ ಬೇಕಾದ್ರೆ ನೋಡ್ಕೋಬೋದು. ಜಾಸ್ತಿ ಖಾರ ಬೇಕಂದರೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು, ಇಲ್ಲಾಂದರೆ ಒಂದು ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡ್ಬಿಟ್ಟು ಹಾಕೋಬೋದು. ಉಪ್ಪು ನೋಡ್ಕೊಳ್ಳಿ. ನೋಡಿ ಇದು ಕುದೀತಾ ಇದೆ. ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಈ ಟೈಮಲ್ಲಿ ನೋಡೋದು ಕರೆಕ್ಟು. ಆಮೇಲೆ ನಾನು ಅಕ್ಕಿ ತೊಳೆದಿಟ್ಕೊಂಡಿರೋದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ಅಕ್ಕಿನ ಹಾಕ್ಕೊಂಡು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಒಂದು 8 ಮಿನಿಟ್ಸ್ ಮುಚ್ಚಿಡಿ ಮೀಡಿಯಮ್ ಫ್ಲೇಮಲ್ಲಿ. ಅಕ್ಕಿ ಒಂದು 70% ಕುಕ್ ಆಗುತ್ತೆ. ಓಕೆ, ಇವಾಗ ಒಂದು 7 to 8 ಮಿನಿಟ್ಸ್ ಆಗಿದೆ. ಇವಾಗ ನಾನು ಇನ್ನೊಂದ್ಸಲಿ ಕೈ ಆಡಿಸ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಇವಾಗ ನಾನು ದಮ್ ಕಟ್ತಾ ಇದ್ದೀನಿ. ನಿಮ್ಗೆ ಎಲ್ಲಿ ಸ್ಟೀಮ್ ರಿಲೀಸ್ ಆಗ್ತದೆ ಅಲ್ಲಿ ಗೋಧಿ ಹಿಟ್ಟನ್ನ ಹಾಕಿ, ನನಗೆ ಒಂದೇ ಕಡೆ ಸ್ಟೀಮ್ ರಿಲೀಸ್ ಆಗ್ತಾ ಇರೋದು, ಅದಕ್ಕೆ ನಾನು ಗೋಧಿ ಹಿಟ್ಟು ಇಟ್ಟಿದ್ದೀನಿ. ಆಮೇಲೆ ಭಾರ ಮುಚ್ಚಳ ಇದ್ದರೆ ಓಕೆ, ನಿಮ್ಮ ಮುಚ್ಚಳ ಭಾರ ಇಲ್ಲ ಅಂದರೆ ಭಾರಕ್ಕೇನಾದ್ರು ಮೇಲೆ ತಟ್ಟೆ ಮೇಲೆ ಇಡಿ. ನಂದು ಭಾರ ಇದೆ, ಸೊ ನಾನು ಹಂಗೆ ಬಿಡ್ತೀನಿ. ಲೋ ಫ್ಲೇಮಲ್ಲಿ ಇನ್ನೊಂದು 8 ಮಿನಿಟ್ಸ್ ಬಿಟ್ಬಿಡಿ. 70% ಅಕ್ಕಿ ಕುಕ್ ಆಗಿತ್ತಲ್ಲ, ಒಂದು 30% ಇವಾಗ ಕುಕ್ ಆಗಿರುತ್ತೆ. ನೋಡಿ ಈ ಥರ ಆಗುತ್ತೆ. ಈಗ ನಾನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ತುಂಬ ಈಸಿ ಮೆಥಡಲ್ಲಿ ಚಿಕನ್ ಬಿರಿಯಾನಿ ಮಾಡ್ಬೋದು. ನಾವು ಯಾವಾಗಲೂ ಹೋಟೆಲ್ಗೆ ಹೋಗಿ ಆ ಕ್ರೇವಿಂಗ್ ಇರುತ್ತಲ್ಲ, ಸಖತ್ ಕ್ರೇವಿಂಗು, ಅದನ್ನು ನೀವು ಮನೇಲೇ ತೀರಿಸ್ಕೋಬೋದು. ನನಗೂ ಹೇಳಿ, ನೀವು ಟ್ರೈ ಮಾಡಿ, ಮನೇಲೇ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾವು ನೆಕ್ಸ್ಟ್ ಮೀಟ್ ಮಾಡೋಣ ನೆಕ್ಸ್ಟ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಇದು ಚಿಕನ್ ಬಿರಿಯಾನಿ ಮಾಡುವ ವಿಧಾನ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.